ಇದಕ್ಕೆ ಒಳಗೆ ಏನು ಹೇಳ್ತೀರಾ? ಒಳಗೆ ತುಂಗವೇನಾ? ಒಂದು ಇದು ಟ್ರಿಬ್ಯೂಟರಿ ಈ ತುಂಗ ಹೋಗಿ ಸೇರುತ್ತೆ. ತುಂಗ ಹೋಗಿ ಸೇರುತ್ತೆ, ಬರೋದು ಅಲ್ಲಿದೆ. ಹೌದಾ? ಆ ಕಡೆ ಫಾರೆಸ್ಟ್ ಆ ಕಡೆಯಿಂದ. ಹಾಂ ಹಾಂ. ಇದು ಬೇಸಿಗೆಲಿ ಬರುತ್ತೆ ಎಷ್ಟು? ಇಲ್ಲಲ್ಲ, ಇನ್ನೆಷ್ಟು ದಿವಸ ಬರುತ್ತೆ? ಇನ್ನೊಂದು ತಿಂಗಳು ಬರ್ಬೋದಾ? ಇನ್ನೊಂದು ಈಗ ಅದೇ ಡೌನ್ ಆಗಿದಲ್ಲ ಸರ್. ಅದೇ ತುಂಗ ನದಿನ ಕಡಿಮೆ ಆಗಿದೆಯಲ್ಲ. ಅಲ್ಲ, ಅಲ್ಲಿ ನದಿ ಅಲ್ಲ ಆಯ್ತು ನಮಗೆ. ಇದು ಇಲ್ಲಿದು ಫಾರೆಸ್ಟ್ ಇಂದ ಇದ್ರಲ್ಲಿ ಬರುತ್ತೆ. ಅಲ್ಲೊಂದು ಚೆಕ್ ಡ್ಯಾಮ್, ಒಂದು ಡ್ಯಾಮ್ ಇದೆ, ಕುರ್ದಾಲ್ ಡ್ಯಾಮ್ ಅಂತೇಳಿ ಇದೆ. ಅವ್ರೇನಾದ್ರು ಭತ್ತ ನೀರು ಬಿಟ್ಕೊಳ್ತಾರೆ ಅಷ್ಟೇ, ಅವಾಗ ಬರ್ಬೋದು. ಆ ನೀರು ಬರುತ್ತೆ. ಫೆಬ್ರವರಿಗೆಲ್ಲ ಏನಿಲ್ಲ ಸರ್, ಫೆಬ್ರವರಿ ಖಾಲಿ ಆಗ್ಬಿಡುತ್ತಾ? ಜನವರಿಗೆ ಖಾಲಿ. ಈಗ ಮಳೆ ಜೋರು ಬಂದರೆ ನೀರು ಎಲ್ಲಿವರೆಗೂ ಬರ್ತಿದೆ? ಇದ್ರ ಮೇಲ್ಗಡೆ ಒಂದು ಅಷ್ಟು ನೀರು ಹರಿತಾ ಇರ್ತದೆ. ಜೂನಲ್ಲಿ ಸ್ಟಾರ್ಟ್ ಆದರೆ ನಿಮಗೆ ಜನವರಿವರೆಗೂ ನೀರು ಹರಿತಾ ಹೋಗುತ್ತಲ್ಲ? ನೀರು ಹರಿಯೋದು ಜನವರಿ. ಅಂದರೆ ಇಂದಿನ ರೈತರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಕಡೆಗೆ ಚೆಕ್ ಡ್ಯಾಮ್ ಕಟ್ಟಾಗಿದೆ. ಇದು ನವೆಂಬರ್ವರೆಗೂ ನೀರು ಇರುತ್ತೆ ಇದ್ರ ಮೇಲೆ. ಈ ಲೆವೆಲ್ಗೆ ಇರುತ್ತೆ. ನವೆಂಬರ್ವರೆಗೂ ಇರುತ್ತಾ? ಈ ಲೆವೆಲ್ಗಲ್ಲ ಸರ್, ಈ ಲೆವೆಲ್ಗೆ ಇರುತ್ತೆ. ಇದೇನಿದಲ್ಲ, ಈ ಲೆವೆಲ್ ಇರುತ್ತೆ ನವೆಂಬರ್ವರೆಗೂ. ಆಮೇಲೆ ಕಡಿಮೆ ಆಗುತ್ತೆ. ನವೆಂಬರ್ ಮರಳು ಎಷ್ಟು ಇರ್ಬೋದು ಇದರಲ್ಲಿ? ಮರಳಿದೆ ಒಂದು 10 ಅಡಿ ಇದೆಯಾ? ಜಾಸ್ತಿ ಇದೆಯಾ? ಅಷ್ಟಿಲ್ಲ. 10 ಅಡಿ ಅವ್ರದಿಲ್ಲ. ಏನು ಡಿಗ್ ಮಾಡಿ ನೋಡಿಲ್ಲ ಸರ್ ಅದು. ಹೌದಲ್ಲ? ಅಂದರೆ ಒಳ್ಳೆ ಕ್ವಾಲಿಟಿ ಮರಳಲ್ಲ, ಇದು ಮಿಕ್ಸ್ ಇದೆ ಮಣ್ಣಿಗೆ, ಅದಕ್ಕೆಲ್ಲ ಮಣ್ಣು ಮಿಕ್ಸ್ ಆಗೈತೆ ಇದರಲ್ಲಿ. ಫಿಲ್ಟರ್ ಮಾಡ್ತಾರೆ ಸರ್. ಇದನ್ನ ಹಾಗಾದ್ರೆ ಮರಳು ಸ್ವಲ್ಪ ಹೋಗಿದೆಯಲ್ಲ? ಮರಳು ಇದೆ ಅಲ್ಲಿ. ಇಲ್ಲೂ ಹೋಗಿದೆ. ಇಲ್ಲೆಲ್ಲ ಮರಳು ಇದೆ ಕೆಳಗಡೆ, ಈ ಲೇಯರ್ ಕೆಳಗಡೆ ಇರೋದು. ಮಲೆನಾಡಿನ ಬಹುತೇಕ ಕಡೆ ಈ ಬಾರಿ ನೀರಿನ ಸಮಸ್ಯೆನ ನಾವು ಫೇಸ್ ಮಾಡ್ತಾ ಇದ್ವಿ. ಇದೆಲ್ಲ ನೀವು ನೋಡ್ತಕ್ಕಂಥದ್ದು ತುಂಗಾ ನದಿಗೆ ಜಾಯಿನ್ ಆಗ್ತಕ್ಕಂಥ ಎಲ್ಲ ಟ್ರಿಬ್ಯೂಟರೀಸ್, ಎಲ್ಲ ಉಪನದಿಗಳು. ಈ ಭಾಗದಲ್ಲಿ ನಾವು ನವಂಬರ್ ಡಿಸೆಂಬರ್ಗೆ ನೀರಿನ ಮಟ್ಟ ತುಂಬ ಕುಸಿದಿದೆ. ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಫೆಬ್ರವರಿವರೆಗೂ ಈ ಹೊಳೆಗೆ ಮೋಟ್ರ್ ಇಟ್ಟು ನೀರನ್ನ ಹೊಡಿತಾ ಇದ್ವಿ, ಈ ಬಾರಿ ನೀರು ಅರಿವೆ ಕಡಿಮೆ ಆಗಿದೆ, ಮತ್ತು ಇಲ್ಲಿ ಮರಳಿನ ಗಾತ್ರನೂ ಕಡಿಮೆ ಇದೆ ನೋಡಿ. ಕಂಪ್ಲೀಟ್ ಅಲ್ಲಿ ಡ್ರೈ ಆಗ್ತಾ ಇದೆ. ಅವ್ರು ಹೇಳ್ತಾರೆ ಒಂದು ಪಂಪ್ ಸೆಟ್ ಅಷ್ಟೇ ನೀರು ಹರಿತಾ ಇದೆ ನೋಡಿ. ಇವರದ್ದು ಸುಮಾರು 4 ಎಕರೆ ಅಡಿಕೆ ತೋಟ ಇದೆ, 2 ಬೋರ್ವೆಲ್ ಹಾಕಿದ್ದಾರೆ, ನೀರು ಕಡಿಮೆ ಆಗಿದೆ. ಈಗ ಇವರು ಮೇ ಬಿ ಜನವರಿ ಫೆಬ್ರವರಿಯಲ್ಲಿ ಈ ಥರದ ಗಂಭೀರವಾದ ಸಮಸ್ಯೆಗಳು ಮಲೆನಾಡಿನ ಉದ್ದಗಲಕ್ಕೂ ಬರುತ್ತೆ ಅನ್ನೋ ಒಂದು ಸನ್ನಿವೇಶ ಈಗಲೇ ಕಾಣಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಒಂದು ಸೈಕ್ಲೋನ್, ಮತ್ತೊಂದು ಮಳೆ, ಅಡ್ಡ ಮಳೆ, ಈ ಥರದ್ದು ಏನಾದರೂ ಬಂದರೆ ಮೋಸ್ಟ್ಲಿ ಅಂಥ ಸಮಸ್ಯೆ ಬರಲಿಕ್ಕಿಲ್ಲ. ಇವತ್ತು ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಸ್ಪ್ರಿಂಗ್ಸ್ ಅಂತಂದೇಳಿ ಚಿರುಮೆಗಳು ನೀರಿನ ಹರಿವನ್ನು ನಿಲ್ಲಿಸ್ತಾ ಇದ್ದಾವೆ. ಎಲ್ಲೂ ನೀರಿನ ಹರಿವೇ ಇಲ್ಲ. ನೇತ್ರಾವತಿ ನದಿಗೆ ಹರಿತಕ್ಕಂಥ ಚಿಲುಮೆಗಳಲ್ಲಿ ನೀರಿಲ್ಲ. ತುಂಗಾ ನದಿ ಕ್ಯಾಚ್ಮೆಂಟಲ್ಲಿ ಹರಿತಕ್ಕಂಥ ನೀರಿನ ಫೋರ್ಸ್ ಕಡಿಮೆ ಆಗ್ತಾ ಇದೆ. ಭದ್ರಾ ಕ್ಯಾಚ್ಮೆಂಟಲ್ಲಿ ಕಡಿಮೆ ಆಗ್ತಾ ಇದೆ. ನಮಗೆ ಶೃಂಗೇರಿ ಹತ್ರ ನೀವು ಭಾಳಷ್ಟು ಜನ ದೇವಸ್ಥಾನಕ್ಕೆ ಹೋದಾಗ ಗಮನಿಸ್ಬೋದು, ಶೃಂಗೇರಿಯಲ್ಲಿ ಹರಿತಕ್ಕಂಥ ತುಂಗಾ ನದಿಯಲ್ಲಿ ಅಲ್ಲೇ ನೀರಿನ ಫೋರ್ಸ್ ತುಂಬ ಕಡಿಮೆ ಆಗ್ತಾ ಇದೆ. ಇದೆಲ್ಲ ಸನ್ನಿವೇಶಗಳು ನೋಡ್ತಾ ಹೋದರೆ ಮುಂದಿನ ದಿನಮಾನಗಳಲ್ಲಿ ಪಶ್ಚಿಮ ಘಟ್ಟಗಳ ಅಕ್ಕಪಕ್ಕದಲ್ಲೇ ನೀರಿನ ಅಭಾವ ಆಗ್ತಾ ಇದೆ ಅಂತಂದರೆ ಮುಂದೆ ಇದು ಬಯಲು ಸೀಮೆಗೂ ಕಷ್ಟಗಳಾಗ್ಬೋದು, ಪಕ್ಕದ ರಾಜ್ಯಗಳಿಗೂ ನೀರಿನ ಇದು ಕಷ್ಟದ ಸಂದರ್ಭಗಳು ಬರ್ತಾ ಇದೆ. ಇದೇ ದೇಶದಲ್ಲಿ ನಾವು ನೀರನ್ನು ಬೋರ್ವೆಲಿಂದ, ಬಾವಿಯಿಂದ, ಕೆರೆಗಳಿಂದ, ನದಿಗಳಿಂದ ನೀರನ್ನು ಬೃಹತ್ ಪಂಪ್ಗಳನ್ನೆಲ್ಲ ಇಟ್ಟು 20 HP 25 HP ಮೋಟ್ರುಗಳೆಲ್ಲ ಇಟ್ಟು ನೀರನ್ನ ತೆಗೆದು ನದಿ ನೀರಿನಿಂದಲೇ ನಾವು ತೋಟ ಮಾಡ್ತೀವಿ ಅನ್ನೋ ಒಂದು ನಂಬಿಕೆ ಮುಂದಿನ ದಿನಮಾನಗಳಲ್ಲಿ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನದಿಗಳಿಗೆ ಮಳೆಗಾಲದಲ್ಲಷ್ಟೇ ತುಂಬ ಹರಿತದೆ, ಫ್ಲಡ್ ಆಗುತ್ತೆ. ಇವ್ರ ಜಮೀನಲ್ಲಿ ಅಡಿಕೆ ತೋಟದಲ್ಲಿ ಅರ್ಧದಷ್ಟು ನೀರು ಬರುತ್ತೆ ಅಂತ ಹೇಳ್ತಾರೆ. ಅಷ್ಟು ಹರಿತಕ್ಕಂಥ ನೀರುಗಳು ನವಂಬರ್ ತಿಂಗಳಿಗೆ ನಿಮಗೆ ನೀರಿನ ಸೆಲೆಗಳು ಬತ್ತಿ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತಂದರೆ ಇವರು ಆ್ಯಕ್ಚುಲಿ ಈಗ ಆಲ್ರೆಡಿ 2 ಬೋರ್ವೆಲ್ ಹಾಕಿದ್ದಾರೆ, ನೀರಿನ ಫೋರ್ಸ್ ಕಡಿಮೆ ಆಗಿದೆ. ಈಗ ಹೊಳೆಯಿಂದಲೂ ಮೇ ಬಿ ಅವ್ರು ಹೇಳ್ತಾರೆ ಇನ್ನೊಂದು 1 ವಾರ 10 ದಿವಸ ಹೊಳೆ ನೀರು ಸಿಗುತ್ತೆ, ಆಮೇಲೆ ನಮಗೆ ನೀರೇ ಇಲ್ಲ. ಕಳೆದ ಬಾರಿ ಅಕ್ಕಪಕ್ಕದಲ್ಲಿ ಎಲ್ಲರೂ ಟ್ಯಾಂಕರ್ ಹೊಡೆದ್ರು, ನಾವು ಸಹ ಟ್ಯಾಂಕರ್ಗೆ ಹೋಗಬೇಕು. ಇದು ಸಣ್ಣ ನಾನು ಹೇಳುವಂಥದ್ದು ಒಂದು ಉದಾಹರಣೆ. ಈ ಥರ ಮೇ ಬಿ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ
ಇದು ಗಂಭೀರವಾದಂಥ ಸಮಸ್ಯೆಗಳು ನಮ್ಮ ಮಲೆನಾಡು ಪ್ರದೇಶಕ್ಕೆ ಬರ್ತಾ ಇದೆ. ಎಷ್ಟೋ ಜನ ಕೃಷಿಕರು ಇಲ್ಲೆಲ್ಲ ಇನ್ನು ತೋಟ ಮಾಡೋಕ್ಕೂ ಆಗ್ತಾ ಇಲ್ಲ. ಕಾರಣ ಅವರು ಬೋರ್ವೆಲ್ಗಳ ವಿಫಲ, ಇಲ್ಲೆಲ್ಲ ಬೋರ್ವೆಲ್ ಫೇಲ್ ಆಗಿರ್ತಕ್ಕಂಥದ್ದು ಭಾಳಷ್ಟು ನೋಡ್ತಾ ಹೋಗ್ತಾ ಇದೀವಿ. ಇವ್ರು ನೋಡಿ ಇಷ್ಟು ಜಮೀನು ಮಾಡಿದ್ದಾರೆ, ಪಕ್ಕದಲ್ಲಿ ಇದೊಂದು 1 ಎಕರೆ ಜಾಗ ಇದೆ, ಇಲ್ಲಿ ಅವ್ರಿಗೆ ಬೋರ್ವೆಲ್ ಮಾಡಲಿಕ್ಕೆ ಹೋದರೆ ನೀರು ಬಂದಿಲ್ಲ. ಇಂಥದ್ದು ಸನ್ನಿವೇಶಗಳು ತುಂಬ ಗಂಭೀರವಾದಂಥ ಒಂದು ಪ್ರಶ್ನೆ. ಇದರ ಬಗ್ಗೆ ರೈತ ಬಾಂಧವರು ಅವ್ರದ್ದೇ ಆದಂಥ ಮಳೆಗಾಲದಲ್ಲಿ ಬಿದ್ದಂಥ ನೀರನ್ನ ಸ್ಟೋರೇಜ್ ಮಾಡೋದ್ರ ಬಗ್ಗೆ ಆಸಕ್ತಿ ವಹಿಸಬೇಕು. ನಾವು ಬೋರ್ವೆಲ್ ತೋಡ್ತೀವಿ ಬೇಸಿಗೆಯಲ್ಲಿ ಅನ್ನೋದು ಅದು ಶಾಶ್ವತ ಪರಿಹಾರ ಅಲ್ಲ. ಬೋರ್ವೆಲ್ಗಳು ಮಲೆನಾಡಿಗೆ ಅಷ್ಟು ಎಲ್ಲ ಬೋರ್ಗಳು ಸಕ್ಸಸ್ಸು ಆಗ್ತಾ ಇಲ್ಲ. ಸಕ್ಸಸ್ ಆದರೂ ಮಳೆಗಾಲದಲ್ಲಿ ನೀರು ಕೊಡ್ತವೆ, ಬೇಸಿಗೆಯಲ್ಲಿ ನೀರಿನ ಸೆಲೆಗಳು ಬತ್ತಿ ಹೋಗ್ತಕ್ಕಂಥ ಬೋರ್ವೆಲ್ಗಳ ಸಂಖ್ಯೆನೇ ಜಾಸ್ತಿ ಇದೆ. ಹಾಗಾಗಿ ರೈತರಿಗೆ ಮಲ್ಟಿಪಲ್ ಸೋರ್ಸ್, ನದಿ ನೀರಿನ ಮೂಲ ಒಂದು, ಬೋರ್ವೆಲ್ ನೀರಿನ ಮೂಲ ಒಂದು, ಬಾವಿ ನೀರಿನ ಮೂಲ ಒಂದು, ಪ್ಲಸ್ ಮಳೆಗಾಲದಲ್ಲಿ ಬಿದ್ದಂಥ ನೀರಿನ ಒಂದು ಕೆರೆ, ಪುಟ್ಟ ಕೆರೆ, 5 ಎಕರೆ ಇರ್ತಕ್ಕಂಥ ರೈತ ಅಟ್ಲೀಸ್ಟ್ 1/4 ಎಕರೆ ಜಾಗದಲ್ಲಿ ಒಂದು ಕೆರೆ ನಿರ್ಮಿಸಿ ಅದಕ್ಕೊಂದು ಜಿಯೋ ಮೆಮ್ರೇನ್ ಅಂತಂದೇಳಿ ಫಿಲ್ ಮಾಡಿಕೊಂಡು ಅದರಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ಆ ಒಂದು 2 ತಿಂಗಳು 3 ತಿಂಗಳು ನಮಗೇನು ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಬರ್ತದಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಈ ಪ್ರಯೋಗವನ್ನು ಮಹಾರಾಷ್ಟ್ರದಲ್ಲಿ, ಬಯಲುಸೀಮೆ ಜಿಲ್ಲೆಗಳಲ್ಲಿ ಭಾಳಷ್ಟು ಜನ ಇದನ್ನ ಅನುಸರಿಸ್ತಿದ್ದಾರೆ. ಇಂಥ ಒಂದು ಮಾರ್ಗಗಳಿಗೆ ಹೋದರೆ ಮಾತ್ರ ಪರಿಹಾರಗಳು ಸಿಗ್ಬೋದು. ನಾವು ಬೋರ್ವೆಲ್ ಲಾರಿ ಕರ್ಕೊಂಡೋಗಿ 1000 ಅಡಿ ಬೋರ್ವೆಲ್ ತೋಡ್ತೀವಿ, ಡೀಪ್ ಬೋರ್ವೆಲ್ಗೆ ಹೋಗ್ತೀವಿ, ಅದು ಕಷ್ಟ ಸಾಧ್ಯ ಆಗ್ಬೋದು. ಹಾಗಾಗಿ ತುಂಗಾ ನದಿಗೆ ಸೇರ್ತಕ್ಕಂಥ ಸಣ್ಣ ಜರಿಗಳು, ಚಿರುಮೆಗಳು, ಸ್ಪ್ರಿಂಗ್ಸ್ ಎಲ್ಲ ಬರದಾಗುತ್ತೆ ಅನ್ನಲಿಕ್ಕೆ ಇದೊಂದು ಉದ್ದೇಶ. ಈ ಭೂಮಿನೇ ಪೂರ್ತಿ ಡ್ರೈ ಆಗಿ ಹೋಗ್ತಾ ಇದೆ. ಈ ಥರದ ಒಂದು ಈ ಥರ 10 ಕೇಸ್ ಸ್ಟಡೀಸ್ ಇದೆ. ಇದು ಒಂದು ಸಣ್ಣ ಉದಾಹರಣೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು.